ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ರಾಜ್ಯದಲ್ಲಿ ಅಭಿವೃದ್ಧಿಯ ಚಟುವಟಿಕೆಯನ್ನ ಸಂಪೂರ್ಣವಾಗಿ ಮರೆಮಾಚಿ ಕಳೆದ 1.5 ವರ್ಷದಿಂದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಆಂತರಿಕ ಗೊಂದಲದಲ್ಲೇ ಕಾಂಗ್ರೆಸ್ ತನ್ನ ಕಾಲಹರಣವನ್ನ 2.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಇವತ್ತು ಮಾಡಿದೆ. ನವೆಂಬರ್ ಕ್ರಾಂತಿ ಎನ್ನುವಂಥದ್ದನ್ನ ಕಾಂಗ್ರೆಸ್ನವರೇ ಹುಟ್ಟು ಹಾಕಿದ್ದು. ಇದರ ಬಗ್ಗೆಯೇ ಚರ್ಚೆಗಳನ್ನ ಎಲ್ಲ ಸಚಿವರು, ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಗ್ರಾಮ ಮಟ್ಟದಿಂದ ಹಿಡಿದು ವಿಧಾನಸೌಧದ ತನಕ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ. ನವೆಂಬರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಬಿಜೆಪಿಗೆ ಸಂಬಂಧ ಇಲ್ಲ. ಆದರೆ ಇವರ ಗೊಂದಲದ ಒಟ್ಟು ವಾತಾವರಣವನ್ನು ನೋಡಿದ್ರೆ ಬೇರೆ ಬೇರೆ ಆಡಳಿತ ಪಕ್ಷದ ಶಾಸಕರು ಗುಂಪು ಗುಂಪುಗಳಾಗಿ ವಿಂಗಡಣೆಗಳಾಗಿ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು ನೋಡಿದ್ರೆ ಜನವರಿಯ ಹೊತ್ತಿಗೆ ಈ ಸರ್ಕಾರ ಪತನ ಆಗುತ್ತೆ ಎನ್ನುವಂಥದ್ದು ಕಣ್ಮುಂದೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಬಹುಮತವನ್ನ ರಾಜ್ಯದ ಜನ ಕೊಟ್ಟಾಗ ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನ ಮಾಡಿದ್ವಿ. ಅದರ ಬದಲಾಗಿ ಆಂತರಿಕ ಕಚ್ಚಾಟದಲ್ಲೇ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿ ಅಭಿವೃದ್ಧಿ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ ಒಂದು ರೀತಿ ಮರೆತೋದಂತ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ತನ್ನ ಆಂತರಿಕ ಬೇಗುದಿಯಿಂದ ಈ ಸರ್ಕಾರ ಕುಸಿದು ಬೀಳುತ್ತೆ. ಬಿಜೆಪಿ ಮಧ್ಯಂತರ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮುಖ್ಯಮಂತ್ರಿ ರೇಸ್ ನಡೀತಾ ಇದೆ. ಮುಖ್ಯಮಂತ್ರಿ ಯಾರು ಆಗಬೇಕು ಒಂದ್ ಕಡೆಯಿಂದ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಬರಬೇಡಿ ಡೆಲ್ಲಿಗೆ ಅಂತ ಹೇಳಿದ್ರು. ಕಾಂಗ್ರೆಸ್ ಲೀಡರ್ ಡಿ ಕೆ ಶಿವಕುಮಾರ್ ಅವರು ಬೇರೆಯವರು ಮತ್ತೆ ಡೆಲ್ಲಿಗೆ ಹೋಗ್ಬಿಟ್ಟು ಕೂತ್ಕೊಳ್ತಾ ಇದ್ದಾರೆ. ಅಲ್ಲ, ಒಟ್ಟು ನೀವು ನೋಡ್ತಾ ಇದ್ದೀರಿ, ರಾಜ್ಯದ ಅಭಿವೃದ್ಧಿಯನ್ನ ವಿಷಯವನ್ನ ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದಿಲ್ಲ. ಎಲ್ಲ ಶಾಸಕರು ನರೇಂದ್ರ ಮೋದಿಯನ್ನು ಅಪರಾಧ ಮಾಡಿದ್ರು ಅಂತೇಳಿ ಸ್ಪೆಷಲ್ ವಿಮಾನದಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ದಂತ ಉದಾಹರಣೆಗಳಿದೆ. ರಾಜ್ಯದ ಅಭಿವೃದ್ಧಿಯನ್ನು ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ. ಬದಲಾಗಿ ತನ್ನ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು, ಇನ್ನೊಬ್ರು ಕುರ್ಚಿಯನ್ನ ಗಳಿಸಬೇಕು. ಇದರ ಬಗ್ಗೆಯೇ ಡೆಲ್ಲಿನಲ್ಲಿ ಚರ್ಚೆಗಳು ನಡೀತಾ ಇದೆ ವಿನಃ ಬೇರೆ ಅಭಿವೃದ್ಧಿಗೂ ಆಡಳಿತಕ್ಕೂ ಸಂಬಂಧ ಇಲ್ಲದಂತ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ರಾಜ್ಯದ ಜನ ನಿರೀಕ್ಷೆ ನೋಡ್ತಾ ಇದ್ದಾರೆ. ಈ ಸರ್ಕಾರ ಯಾವತ್ತು ಕುಸಿದು ಬೀಳುತ್ತೋ ಅನ್ನುವಂತ ನಿರೀಕ್ಷೆಯನ್ನ ರಾಜ್ಯದ ಜನರು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈಗ ಆರ್ಎಸ್ಎಸ್ ವಿರುದ್ಧ ಇವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತೇನು ಈ ತಮ್ಮ ಇದನ್ನ ಮುಂದುವರಿಸ್ತಾನೆ ಆರೋಪ ಮಾಡ್ತಾರೆ. ಯಾರಿಗೆ ಅಜ್ಞಾನ ಇದೆಯೋ ಅವರು ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಅಜ್ಞಾನಿಗಳ ಬಗ್ಗೆ, ಅಪ್ರಬುದ್ಧರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಒಳಿತಲ್ಲ. ಅದರಲ್ಲಿ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾರು ಅಂತಂದ್ರೆ ರಾಜಕೀಯ ನಾಯಕರು. ಒಂದು ಕಡೆಯಿಂದ ಸರ್ಕಾರ ಮಾಲೀಕರ ಕಡೆ ನೋಡಿ, ಈ ಹಿಂದೆಯೂ ಕಬ್ಬಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರೇ ರಾಜಕಾರಣಿಗಳು ಕಬ್ಬಿನ ಕಾರ್ಖಾನೆಯ ಮಾಲೀಕರಾಗಿರ್ಬೋದು, ಸರ್ಕಾರ ಅಂತೊಂದಿದೆ, ಸಕ್ಕರೆ ಇಲಾಖೆ ಅಂತೊಂದಿದೆ. ಇಲ್ಲಿಯ ತನಕ ಮಾಲೀಕರನ್ನ ಕರೆದು ಮಾತಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಸರ್ಕಾರದ ಧೋರಣೆ ಏನು? ಕಳೆದ 8 ದಿನಗಳಿಂದ ರೈತರು ರಸ್ತೆಯಲ್ಲಿ ಇದ್ರೂ ಕೂಡ ಮಾಲೀಕರ ಸಭೆಯನ್ನ ಕರೆದು ಮಾತುಕತೆಯನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಇವತ್ತು ರೈತರು ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ, ಕಾರ್ಮಿಕರು ಮುಖ್ಯ ಅಲ್ಲ. ಅವರಿಗೆ ಕೇವಲ ಇವತ್ತು ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಬದಲಾವಣೆ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿಮಂಡಲವನ್ನು ಸೇರ್ಕೊಳ್ಬೇಕು ಅನ್ನುವಂತ ಚರ್ಚೆಯಲ್ಲಿ ಇದ್ದಾರೆ ವಿನಃ ಇನ್ಯಾವುದರ ಬಗ್ಗೆಯೂ ಕೂಡ ಈ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ಆಡಳಿತದ ಸರ್ಕಾರ ಇದೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ. ಅಧಿಕಾರಿಗಳ ದರ್ಬಾರ್ ಆಗಿದೆ. ಕಮಿಷನ್ನಿನ 40% ಅಂತ ಹೇಳ್ತಾ ಇದ್ರು, 80% ಕಮಿಷನ್ಗಳು ವಿಪರೀತ ಮಿತಿ ಮೀರಿದೆ. ದುಡ್ಡು ಕೊಟ್ಟರು ಕೆಲಸ ಆಗೋದಿಲ್ಲ ಅನ್ನುವಂತ ವಾತಾವರಣ ಗ್ರಾಮ ಪಂಚಾಯಿತಿಯ ತನಕ ಇವತ್ತು ಬಂದಿದೆ. ನೀವೇ ನೋಡಿ, ರಾಜ್ಯದಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಸಿಗ್ತಾ ಇದೆಯಾ? ಮರಳು ಸಿಗ್ತಾ ಇದೆಯಾ? 911 ಸಮಸ್ಯೆ ಪರಿಹಾರ ಆಯ್ತಾ? ವಿದ್ಯುತ್ ನಿರಂತರವಾಗಿ ಸಿಗ್ತಾ ಇದೆಯಾ? ದಕ್ಷಿಣ ಕನ್ನಡದ 2 ಜಿಲ್ಲೆಗಳಿಗೆ 3 ಜಿಲ್ಲೆಗಳಿಗೆ ಈ 3 ವರ್ಷದಲ್ಲಿ ಸರ್ಕಾರ ಯಾವ ಅನುದಾನ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ರೀತಿ ಕರಾವಳಿ ವಿರೋಧಿ ನೀತಿಯನ್ನ ಈ ಸರ್ಕಾರ ಇವತ್ತು ಅನುಸರಿಸ್ತಾ ಇರುವಂತದ್ದು. ಕರಾವಳಿಯ ಯಾವ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಲಿಕ್ಕೆ ಇವತ್ತು ತಯಾರಿಲ್ಲ. ನಾವು 16 ಬಾರಿ ವಿಧಾನಸಭೆ ಒಳಗೂ ಮಾತಾಡಿದ್ದೇವೆ, ಸಂಬಂಧಪಟ್ಟಂತ ಸಚಿವರನ್ನು ಮಾತಾಡಿದ್ದೇವೆ, ಯಾವುದನ್ನು ಮಾತಾಡಲಿಲ್ಲ.
ಪಶ್ಚಿಮ ವಾಹಿನಿಗೆ ಪ್ರತಿ ವರ್ಷ ಬಿಜೆಪಿ ಸರ್ಕಾರ ಕಿಂಡಿ ಅಣೆಕಟ್ಟೆಗಳು 500 ಕೋಟಿ ರೂಪಾಯಿನ ಕೊಡ್ತಾ ಇತ್ತು. 3 ವರ್ಷದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನ ಪಶ್ಚಿಮ ವಾಹಿನಿ ಕೊಡಲಿಲ್ಲ. ಗ್ರಾಮೀಣಾಭಿವೃದ್ಧಿಗೆ 1 ರೂಪಾಯಿ ಹಣ ಬಿಡುಗಡೆ ಆಗಲಿಲ್ಲ. ಗ್ರಾಮ ಪಂಚಾಯತಿಗೆ 15 ಹಣಕಾಸಿನ ಹಣದಲ್ಲಿ ಬರಲಿಲ್ಲ. ಅಂದ್ರೆ ಕರಾವಳಿ ವಿರೋಧಿ ನೀತಿಯನ್ನ ಇವತ್ತು ಸರ್ಕಾರ ಅನುಸರಿಸ್ತಾ ಇರುವಂತದ್ದು ಇವತ್ತು ಸ್ಪಷ್ಟ ಆಗಿದೆ. ಆಡಳಿತದ ಅನುಭವ ಜನರಿಗೆ ಆಗಬೇಕಾಗಿತ್ತು. ಮೋಜು ಮಸ್ತಿನಲ್ಲಿ ಔತಣಕೂಟದಲ್ಲಿ ಶಾಸಕರುಗಳು, ಆಡಳಿತ ಪಕ್ಷದ ಶಾಸಕರು ನಿರತರಾಗಿ ರಾಜ್ಯದ ಜನರನ್ನ ಸಂಪೂರ್ಣವಾಗಿ ಮರೆತಂತ ಸರ್ಕಾರ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.